ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರುತ್ತೆ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಮಾರ್ಕೆಟು ವಿಕ್ಸು ಕೆಳಗಡೆ ಬಿದ್ದಿದೆ. 24,800 ಕೂಡ ಬಿಟ್ಕೊಡ್ತಾರ ಕಾಣಿಸ್ತಾ ಇಲ್ಲ. ಸ್ವಲ್ಪ ಪಾಸಿಟಿವಿಟಿ ಬರ್ಬೋದಾ, GDP ಎಲ್ಲ ಪಾಸಿಟಿವ್ ಆಗಿ ಬಂದಿತ್ತು ಅಂತ ಮಾತಾಡ್ಕೊಂಡಿದ್ವಿ. ಆದರೆ ಇವತ್ತು ಮಾರ್ಕೆಟು ತಿರ್ಗಾ ಒಂದು ನೆಗೆಟಿವ್ ಓಪನಿಂಗ್ ಆಗ್ತು, ವಿಕ್ಸು ಮತ್ತೆ ಸ್ಪೈಕ್ ಆಗ್ತಾ ಹೋಯಿತು. ಏನು ಕಾರಣ, ಏನು ನ್ಯೂಸ್ ಬಂದಿರ್ಬೋದು, ಈ ಥರ ನೆಗೆಟಿವ್ ನ್ಯೂಸ್ ಅಂತ ಏನಿದೆ ಅಂತ ನೋಡ್ತಾ ಹೋಗೋದಾದರೆ ನೋಡಿ, ಇವತ್ತು ಒಂದು GST ಕಲೆಕ್ಷನ್ ಡೇಟಾ ಬರೋದಿದೆ, ಇನ್ನು ಬಂದಿಲ್ಲ ಅಂತ ಕಾಣುತ್ತದು. ಅದೇನಾದರೂ ಆಚೆ ಈಚೆ ಆಗಿದೆಯಾ, ಚೆನ್ನಾಗಿ ಆಗಿರಬೇಕು GST ಕಲೆಕ್ಷನ್ನು, ನೋಡೋಣ ಅದು ಯಾವ ರೀತಿಯಾಗಿ ಬರ್ತಾ ಹೋಗುತ್ತೆ ಅಂತ. ಜೊತೆಗೆ ಬಾರ್ಡರಲ್ಲಿ ಮತ್ತೆ ಇವಾಗ ಆಪರೇಷನ್ ಸಿಂಧೂರ್ ಇನ್ನೂ ನಿಂತಿಲ್ಲ, ಇನ್ನೂ ಬೇರೆ ಬೇರೆ ಥರದ್ದು ಈಗ ಎರಡು ದೇಶಗಳ ಮಧ್ಯೆ ಕಾನ್ಫ್ಲಿಕ್ಟ್ಗಳು ಶುರು ಆಗ್ಬೋದು ಅಂತ ಅಲ್ಲಿ ಬರ್ತಾ ಇದೆ ಅಲ್ವಾ ಸುದ್ದಿಗಳು. ಹೈಯರ್ ಅಫಿಷಿಯಲ್ಸ್ ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಮಾರ್ಕೆಟ್ ಒಂದು ವೆಯ್ಟ್ ಆ್ಯಂಡ್ ವಾಚ್ ಸಿಚುವೇಷನಲ್ಲಿ ಈ ಕಡೆ 24,500 ಬ್ರೇಕ್ ಮಾಡ್ತಾ ಇಲ್ಲ, ಹಾಗಂತ ಆರಾಮಾಗಿ 25,000 ಮೇಲ್ಗಡೆನೂ ಹೋಗ್ತಾ ಇಲ್ಲ, ಅಲ್ಲೇ ಒಂದು ಪಾಸ್ ಆಗಿದೆಯಾ ನೋಡ್ತಾ ಹೋಗಬೇಕು. ಇನ್ನೊಂದು ಮೇನ್ ಕಾರಣ ಏನಾಗಿರ್ಬೋದು ಅಂತಂದರೆ, ರಷ್ಯಾ ಆದಮೇಲೂ ಇವಾಗ US ಸ್ಯಾಂಕ್ಷನ್ ಹಾಕೋಕ್ಕೆ ನೋಡ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ. ಟ್ರಂಪ್ ಅವರು ರಷ್ಯಾನ ಒಂದು ಯಾಕೆ ಬಿಡೋದು ಸುಮ್ಮನೆ, ಇಷ್ಟೊತ್ತು ಆಲ್ರೆಡಿ ಹಾಕಿದ್ರು ಅವಾಗ, ಯಾವಾಗ ಉಕ್ರೇನ್ ಜೊತೆ ಯುದ್ಧ ಆದಾಗ. ಈಗ ತಿರ್ಗಾ ಮತ್ತೆ ಸ್ಯಾಂಕ್ಷನ್ ಬಗ್ಗೆ ಮಾತಾಡೋ ಥರದ್ದು ಸಿಚುವೇಶನ್ ಬಂದಿದೆ. ಅದು ಏನಾದರೂ ರಷ್ಯಾ ಮೇಲೆ ಸ್ಯಾಂಕ್ಷನ್ ಹಾಕೋದು ಮತ್ತೆ ಹೋಯ್ತು ಅಂತಂದರೆ ಪ್ರಾಸೆಸ್ಸು, ಇಂಡಿಯಾಗೆ ಅದು ಒಂದು ಕೌಂಟರ್ ಅಟ್ಯಾಕ್ ಥರ ಆಗ್ತಾ ಹೋಗುತ್ತೆ. ಯಾಕೆಂದರೆ ನಾವು ಆಯಿಲು ತುಂಬ ಜೋರಾಗಿ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ರಷ್ಯಾದಿಂದ. ಸೊ ಇವಾಗ ರಷ್ಯಾ ಮೇಲೆ ಟ್ಯಾರಿಫ್ ಹಾಕಿದ್ರು ಅಂತಂದರೆ ಆಯಿಲ್ ಬೆಲೆಗಳು ಮತ್ತೆ ಜಾಸ್ತಿ ಆಗ್ತಾ ಹೋಗೋದು. ಅದಕ್ಕೆ ನೀವು ನೋಡೋದು ಕ್ರೂಡ್ ಬಗ್ಗೆ ಮಾತಾಡ್ತೀನಿ ಇವತ್ತು, ಅದು ಕೂಡ ಒಂದು ಸ್ಪೈಕ್ ಆಗಿದೆ. ಸೊ ರಷ್ಯಾದಿಂದ ನಾವು ಸರಿಸುಮಾರು 39% ಆಯಿಲು ನಮ್ಮ ದೇಶದಲ್ಲಿ ಎಷ್ಟು ಆಮದು ಮಾಡ್ಕೊತಾ ಇದ್ದೀವೋ ಅದರಲ್ಲಿ 39% ಆಯಿಲು ರಷ್ಯಾದಿಂದನೇ ಬರ್ತಾ ಇದೆ. ಸೊ ಇದೆಲ್ಲ ನನಗೆ ತಿಳಿದಂಥ ನ್ಯೂಸ್ಗಳು. ಇದ್ರ ಬಗ್ಗೆ ಬಿಟ್ಟು ಏನಾದ್ರು ಇದ್ದರೆ ನೀವು ದಯವಿಟ್ಟು ತಿಳಿಸಿ. ಬ್ಲಾಕ್ ಡೀಲ್ ಅಂತ ಮಾತಾಡ್ತಾ ಇದ್ವಿ, ಮತ್ತೊಂದು ಬ್ಲಾಕ್ ಡೀಲ್ ಆಗಿದೆ ಇವತ್ತು. ನೀವಾ ಬೂಪಾ ಕಂಪ್ನಿಯಲ್ಲಿ ಐ ಥಿಂಕ್ ನಾಳೆ ಆಗುತ್ತೆ ಅಂತ ಕಾಣಿಸುತ್ತೆ. ಸರಿಸುಮಾರು 7% ಸ್ಟೇಕ್ನ, ಸರಿಸುಮಾರು 1,000 ಕೋಟಿ ಸ್ಟೇಕ್ನ ಸೆಲ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಬ್ಲಾಕ್ ಡೀಲ್ಗಳು ಆಗ್ತಾ ಇದೆ. ಇದು ಯಾಕೆ ಬ್ಲಾಕ್ ಡೀಲ್, ಪ್ರಮೋಟರ್ಗಳು ಆಚೆ ಹೋಗ್ತಾ ಇದ್ದಾರೆ, ಏನು ಕಾನ್ಫಿಡೆನ್ಸ್ ಇಲ್ವಾ, ಅಥವಾ ಒಳ್ಳೆ ಟೈಮು ಸೆಲ್ ಮಾಡಿಬಿಟ್ಟು ಹೋಗ್ಬಿಡೋಣ ಮಾಡ್ತಿದ್ದಾರೆ, ಏನು ಕತೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗಬೇಕು. ಕೆಲವರು ಸ್ಟಾಕ್ ಸ್ಪೆಸಿಫಿಕ್ ಆಗಿ ಕೇಳಿದಿರಾ, ಎಲ್ಲದನ್ನು ಸ್ಟಾಕ್ ಸ್ಪೆಸಿಫಿಕ್ ಆಗಿ ಮಾತಾಡೋಕ್ಕೆ ಆಗೋದಿಲ್ಲ. ಎಲ್ಲೆಲ್ಲಿ ನಾನು ಕೇಳಿದಾಗ, ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇನ್ಫ್ರಾ ಬಗ್ಗೆ ಯಾರೋ ಕೇಳಿದ್ರಿ, ಅಲ್ಲಿ ಡಿಫೆನ್ಸಿಂದ ಎಷ್ಟೋ ಕೋಟಿ ಎಕ್ಸ್ಪೋರ್ಟ್ಗಳು ಆಗ್ಬೋದು ಅಂತ ನಾವು ಒಂದು ಎಕ್ಸ್ಪೆಕ್ಟೇಷನ್ ಇದೆ 2 ವರ್ಷದಲ್ಲಿ ಅಂತ. ಒಂದು ಜಾಸ್ತಿ ಒಂದು ಎಕ್ಸ್ಪೋರ್ಟ್ ಚೆನ್ನಾಗಿ ಆಗ್ಬೋದು ರಿಲಯನ್ಸ್ ಇನ್ಫ್ರಾಯಿಂದ ಅಂತ ಅವರು ಪಾಸಿಟಿವಿಟಿನ ಕೊಟ್ಟಿದ್ದಾರೆ. ಈ ಥರ ಕೆಲವೊಂದು ನ್ಯೂಸ್ಗಳಂತ ಬರ್ತಿರುತ್ತೆ, ಅದನ್ನ ಮಾತ್ರ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ನೀವು ಕೇಳಿದ ಕಂಪ್ನಿಗಳನ್ನ ನಾನು ಟ್ರ್ಯಾಕು ಕೂಡ ಮಾಡಿಲ್ಲ, ಹಾಗಾಗಿ ಕ್ಷಮಿಸಿ. ಅದು ಸ್ಟಾಕ್ ಸ್ಪೆಸಿಫಿಕ್ ಮೊದಲು ಮಾತಾಡ್ತಾ ಇದ್ವಿ, ಇವಾಗ ಸೆಬಿ ಗೈಡ್ಲೈನ್ಸ್ ಬರೋದ್ರಿಂದ ಆ ರೀತಿ ಮಾತಾಡ್ತಾ ಇಲ್ಲ. ಬಟ್ ನ್ಯೂಸ್ ಸ್ಪೆಸಿಫಿಕ್ ಏನಾದರೂ ಗೊತ್ತಿತ್ತು ಅಂದರೆ ನಾನು ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಅದೇ ರೀತಿಯಾಗಿ ಇವತ್ತಿನ ಟಾಪ್ ಗೇನರ್ ಅಂತ ನೋಡೋದಾದರೆ ಅದಾನಿ ಪೋರ್ಟ್ಸು, ಅವ್ರದ್ದು ಅದಾನಿ ಎನರ್ಜಿ ಇದರಲ್ಲಿ ಒಂದು ಬಾಂಡ್ ರೈಸ್ ಮಾಡೋದು ಅಂತಿತ್ತಲ್ಲ, ಅದು ಇನ್ನೂ ಮುಂದಕ್ಕೆ ಹೋಗ್ತಾ ಇದೆ. ಅಂದರೆ ಅದರದ್ದು ಪ್ರಾಸೆಸ್ಸು ಚೆನ್ನಾಗಿ ಆಗತ್ತಾರ ಅನಿಸ್ತಾ ಇದೆ ಅಂತ ಕೇಳ್ಪಟ್ಟೆ. ಹಾಗಾಗಿ ಯಾವುದರಲ್ಲಿ ಅದಾನಿ ಎನರ್ಜಿನಲ್ಲಿ ಅದು, ಬಟ್ ಅದಾನಿ ಪೋರ್ಟ್ಸಲ್ಲೂ ಕೂಡ ಇಂಪ್ಯಾಕ್ಟ್ ಬಂದಿದೆ. ಅದಾನಿ ಎನರ್ಜಿ ಬೋರ್ಡು 4,300 ಕೋಟಿಯಷ್ಟು ದುಡ್ಡನ್ನು ರೈಸ್ ಮಾಡೋದಕ್ಕೆ ಒಂದು ಅಪ್ರೂವಲ್ನ ಕೊಟ್ಟಿದ್ದಾರೆ ಅಂತ ಸುದ್ದಿ ಬಂದಿತ್ತು. ಅದು ಅದಾನಿ ಪೋರ್ಟ್ಸಲ್ಲೂ ಕೂಡ ಪಾಸಿಟಿವಿಟಿ ತಂದಿರ್ಬೋದು. ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ಮಹೇಂದ್ರ ಆ್ಯಂಡ್ ಮಹೇಂದ್ರ 1% ಬಂದಿದ್ಬಿಟ್ರೆ 1.65%. ಇನ್ನೆಲ್ಲ ಅಲ್ಪ ಫ್ಲಾಟಿಂದ ನೆಗೆಟಿವ್ ಆಗೇ ಇತ್ತು. HDFC ಬ್ಯಾಂಕು ಒಂದು ಟೈಮಲ್ಲಿ ತುಂಬ ನೆಗೆಟಿವ್ ಆಗಿತ್ತು, ಬ್ಯಾಂಕ್ ನಿಫ್ಟಿನೂ ಕೂಡ ಪುಲ್ ಮಾಡ್ತಾ ಇತ್ತು, ಆಮೇಲೆ ಸ್ವಲ್ಪ ರಿಕವರಿ ಬರ್ತಾ ಹೋಯಿತು. ಬಟ್ ಇವತ್ತಿನ ಟಾಪ್ ಲೂಸರ್ ಅಂತ ನೋಡ್ತಾ ಹೋಗೋದಾದರೆ ಹೀರೋ ಮೋಟರ್ ಕಾರ್ಪ್ ಅಂತ ಕಾಣಿಸುತ್ತೆ. 1.79% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ. ಸೊ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ಸುಮಾರು ಕಂಪ್ನಿಗಳು ಜಾಸ್ತಿ ಇತ್ತು. ಆ್ಯಕ್ಚುಲಿ ಇವತ್ತಿನ ದಿನ ಸೇವ್ ಮಾಡಿದ್ದು ಅಂದರೆ ಅದು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪ್ನಿಗಳು. ಸುಮಾರು CDSL ವಾಲ್ಯೂಮ್ ಡಬಲ್ ಆಗಿದೆ. CDSL NSDL 2 ಸಪ್ರೇಟ್ ವಿಡಿಯೋಗಳು, ಏನು ಹೊಸ ದಿಗಂತದೆಡೆಗಿರುವ ರೆಪಾಸಿಟರಿಗಳು ಅಂತ ಹಿಂದೆ ವಿಡಿಯೋ ಮಾಡಿದ್ದಾರೆ. ಅದು ನೋಡಿಲ್ಲ ಅಂತಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಪ್ರೀಮಿಯರಲ್ಲಿ ಬಂದಿತ್ತು, ಏನು ಡಿಫ್ರೆನ್ಸು CDSL NSDL ಅದ್ರ ಬಗ್ಗೆ ನಾವು ಮಾತಾಡಿದ್ವಿ ಅದರಲ್ಲಿ. ಸೊ ಅದರಲ್ಲಿ ಇವಾಗ ಜಾಸ್ತಿ ಆಗಿದೆ, ಅಂದರೆ 2 ಟೈಮ್ಸ್ ಜಾಸ್ತಿ ಬಂದಿದೆ CDSL ಹೂಡಿಕೆ ಮಾಡಿರುವಂಥ. ಜೊತೆಗೆ ವಾಲ್ಯೂಮ್ ಡೇಟಾನು ಬಂದಿತ್ತು. ಯಾರ್ದು ಇವಾಗ ಕ್ಯಾಶ್ ಮಾರ್ಕೆಟಲ್ಲಿ ವಾಲ್ಯೂಮು ಕೂಡ ಜಾಸ್ತಿ ಆಗಿದೆ ಅಂತ ಬಂದಿತ್ತು. ಈಗ ಒಂದೊಂದು ದಿನ ದಿದ್ದಿದ್ದು ಎಕ್ಸ್ಪೈರಿ ತೆಗೆದು ಈ ಥರ ಎಲ್ಲ ಆದಮೇಲೆ ಕ್ಯಾಶ್ ಮಾರ್ಕೆಟಲ್ಲೂ ವಾಲ್ಯೂಮ್ ಜಾಸ್ತಿ ಆಗಿದೆ ಅಂತ ಬಂದಿತ್ತು. ಸೊ CDSL ಕ್ಯಾಶ್ ಮಾರ್ಕೆಟ್ ಅಂತ ಮಾಡ್ತಿದ್ದಾರೆ ಅಂದರೆ ಕೆಲವರು ಬೈ ಟುಡೇ ಸೆಲ್ ಟುಮಾರೋ ಆ ಥರನೂ ಮಾಡಿರ್ಬೋದು, ಅಂದರೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಸೊ T+1 ಡೆಲಿವರಿ ಇರೋದ್ರಿಂದ CDSL ಅಕೌಂಟಿಗೆ ಬಂದು ಮಾರ್ದಿನ ಸೆಲ್ಲು ಈ ಥರ ಪ್ರಕ್ರಿಯೆಗಳು ಕೂಡ ಆಗ್ತಾ ಇರ್ಬೋದು. ಒಟ್ಟಿನಲ್ಲಿ ಅದು ಇವತ್ತು ಪಾಸಿಟಿವ್ ಆಗಿತ್ತು ಸ್ಟಾಕಿಗೆ. ಸೊ ಗಾಡ್ರೇಜ್ ಪ್ರಾಪರ್ಟೀಸ್ ಅಂತ ಕಾಣಿಸುತ್ತೆ. ಬಟ್ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ ಗಾಡ್ರೇಜ್ ಪ್ರಾಪರ್ಟೀಸು, ರಿಯಲ್ ಎಸ್ಟೇಟ್ ಸ್ಟಾಕ್ಸ್ಗಳು ಎಲ್ಲದೂ ಕೂಡ ಸ್ವಲ್ಪ ಪಾಸಿಟಿವ್ ಮೂಮೆಂಟ್ನ ಕೊಡ್ತಾ ಇದೆ. ಸೊ 2.82% ಅಪ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ಯಾವ್ದು ಇವತ್ತು, ಮದರ್ಸನ್ ಸುಮಿನ 1.42%, ಇಲ್ಲ ಟೊರೆಂಟ್ ಫಾರ್ಮಾ 1.48% ಕರೆಕ್ಷನ್ ಬಂದಿರೋದ್ರ ಮೂಲಕ ಟೊರೆಂಟ್ ಫಾರ್ಮಾ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಆಗಿದೆ. ಸೊ ನಿಫ್ಟಿ ಏನು ಮಾಡಿತ್ತು ಹಾಗಾದರೆ, ಇವತ್ತು ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಸೊ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಜೋರಾಗಿ ಸೆಲ್ಲಿಂಗ್ ಬರ್ತಾ ಹೋಯಿತು. ಇಲ್ಲಿ ಯಾರಾದರೂ ನೀವು ಅಟೆಂಪ್ಟ್ ಮಾಡಿದರೆ ತಪ್ಪು ಅಂತ ನಾನು ಹೇಳೋದಿಲ್ಲ, ಯಾಕೆಂತಂದರೆ ಇಲ್ಲಿ ನೋಡಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು. ಬಸ್ ಸ್ಟ್ಯಾಂಡ್ ಆಗಿ ಆ ಝೋನ್
ಝೋನಿಂದ ಇವಾಗ ನಮಗೆ ಸೆಲ್ಲಿಂಗ್ ಬಂದಿದೆ ಅಂತಂದರೆ ಆ ಝೋನ್ನೇ ನಾವು ರೆಸಿಸ್ಟೆನ್ಸ್ ಇಟ್ಕೊಂಡು ಏನು ಮಾಡ್ತಾ ಹೋಗ್ಬೋದು, ನಾವು ಒಂದು ಅಟೆಂಡ್ ಮಾಡ್ತಾ ಹೋಗ್ಬೋದು. ಅಟೆಂಡ್ ಮಾಡಿದ್ರೆ ಎಲ್ಲಿ ತನಕ ಇದೆ, 24,500 ಸಪೋರ್ಟ್ ಇದೆ. ಸೊ 24,500 ಸಪೋರ್ಟ್ ಕಾಣಿಸ್ತಾ ಇದೆ. ಸೊ ಅಲ್ಲಿ ತನಕ ನಿಮಗೆ ಒಂದು ಟ್ರೇಡ್ ಸಿಕ್ಕಿರುತ್ತೆ. ಯಾವಾಗ ಇಲ್ಲಿ ಬಂದು ಒಂದು ಪಾಸ್ ಆಗಕ್ಕೆ ನಿಲ್ತಲ್ಲ ಆವಾಗಲೇ ಎಕ್ಸಿಟ್ ಮಾಡಬೇಕು. ಇಲ್ಲ ಅಂದರೆ ಒಳ್ಳೆ ಟೈಮ್ ಕೊಟ್ಟಿತ್ತು ಆರಾಮಾಗಿ ಎಕ್ಸಿಟ್ ಮಾಡೋಕ್ಕೆ. ಹಂತವಾಗಿ ಮೇಲ್ಗಡೆ ಹೋಯಿತು. ವಾಪಸ್ ಎಲ್ಲಿಗೆ ಹೋಗಿದೆ, ಆ ಝೋನ್ ತನಕ ಹೋಗಿದೆ. ಆದರೆ ಅದರಿಂದ ಮೇಲ್ಗಡೆ ಹೋಗೋಕ್ಕಾಗಿಲ್ಲ. ಅಂದರೆ ಯಾವ ಒಂದು 24,750ರಿಂದ 24,800 ಝೋನ್ನ ರೆಸಿಸ್ಟೆನ್ಸ್ ಅಂತ ಮಾತಾಡಿದ್ವಿ, ಅದಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗಿದೆ. ಇವತ್ತಿಂದು ಕ್ಲೋಸಿಂಗ್ ದೃಷ್ಟಿಯಲ್ಲಿ ನೋಡೋದಾದರೆ ನಿಫ್ಟಿದು ಖಂಡಿತವಾಗ್ಲೂ ವೀಕ್ ಕ್ಲೋಸಿಂಗ್. ಯಾಕಂದರೆ ಒಂದು ದೊಡ್ಡ ಕನ್ಸಲ್ಟೇಷನ್ ಆಗಿತ್ತು, ವಿಕ್ಸು ಕೂಡ ಕೆಳಗಡೆ ಬಿದ್ದಿತ್ತು. ಮೇಲ್ಗಡೆ ಹೋಗೋದಾಗಿದ್ದರೆ ಇವತ್ತು ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗಿ 25,000 ಈ ಲೆವೆಲ್ ಹತ್ರ ಹೋಗಿ ಕ್ಲೋಸಿಂಗ್ ಆಗಬೇಕಾಗಿತ್ತು. ಬದಲಿಗೆ ಕೆಳಗಡೆ ಬಂದು ಆ ರೆಸಿಸ್ಟೆನ್ಸ್ನ ಕೆಳಗಡೆ ಬಂದು ಟಚ್ ಮಾಡಿ ಆ ಬಸ್ ಸ್ಟ್ಯಾಂಡ್ನ ಕೆಳಗಡೆ ಕ್ಲೋಸಿಂಗ್ ಆಗಿರುವಂಥದ್ದು ಇದು ಒಂದು ನೆಗೆಟಿವ್ ಸೆಂಟಿಮೆಂಟ್ನ ತೋರಿಸ್ತಾ ಇದೆ ಮಾರ್ಕೆಟ್ನಲ್ಲಿ. ಹಾಗಾಗಿ ನಾಳೆ ತುಂಬ ಒಂದು ಪಾಸಿಟಿವ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ನಾವು ಹಾಗಂತ ಈಗಲೇ ನೆಗೆಟಿವ್ ಆಗಬೇಕಾ, ಇಲ್ಲ ಇನ್ನೂ 24,500ನ ಬಿಟ್ಕೊಟ್ಟಿಲ್ಲ ಅಲ್ವಾ. ಸೊ ಈ ಓವರ್ ಆಲ್ ಬಸ್ ಸ್ಟ್ಯಾಂಡ್ ಅಂತ ನೋಡೋದಾದ್ರೆ ಅದು ಎಲ್ಲಿಂದ ಇದೆ, 24,400ರಿಂದ ಇದೆ. ಯಾಕೆಂದರೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದ್ದಿದ್ದಂಥದ್ದು, ಜೊತೆಗೆ ಅಲ್ಲಿಂದ ಒಂದು ದೊಡ್ಡ ಒಂದು ಮಾರಬಜು ಕ್ಯಾಂಡಲ್ ಮಾಡಿ ದೊಡ್ಡ ಒಂದು ಬಸ್ ಸ್ಟ್ಯಾಂಡ್ ಮಾಡಿದಂಥದ್ದು ನೋಡಿ. ಆಲ್ಮೋಸ್ಟ್ ಇವೆರಡು ಆ ವಾರನೇ 25,200 ತನಕ ಬಂದಿತ್ತು. ಈಗ 2 ವಾರ ಆದ್ರೂ ಅದೇ ಝೋನಲ್ಲೇ ಇದೆ. ಹಾಗಾಗಿ ಈ ಝೋನ್ನ ಇವಾಗ ಬರೋದಾದ್ರೆ ಕ್ಯಾಂಡಲ್ ಏನು ಬರಬೇಕು, ಒಂದು ಕೊಚ್ಕೊಂಡು ಹೋಗೋ ಥರ ಕ್ಯಾಂಡಲ್ ಅಂತ ಮಾತಾಡ್ತೀವಲ್ಲ, ಸೊ ಇದನ್ನ ಥ್ರೆಟ್ ಮಾಡೋ ಥರ, ಇವೆರಡು ಬಸ್ ಸ್ಟ್ಯಾಂಡ್ನು ಕೂಡ ಥ್ರೆಟ್ ಮಾಡೋ ಥರ ಒಂದು ಕ್ಯಾಂಡಲ್ ಬರಬೇಕು. ಆ ಥರ ಬಂದರೆ ಅಲ್ಲಿ ನೆಗೆಟಿವಿಟಿ ಇದೆ ಅಂತ. ಇಲ್ಲ ಅಂದರೆ ಯೂಶಲಿ ಪಕ್ಕ ಬಸ್ ಸ್ಟ್ಯಾಂಡ್ ಬಂದರೆ ಟ್ರಿಕಿಯಾಗೇ ಇರುತ್ತೆ ನೋಡಿ. ಇಲ್ಲಿ ಒಂದು ದೊಡ್ಡ ಕನ್ಸಲ್ಟೇಷನ್ ಆಗ್ತಾಯಿದೆ. ಅಂದರೆ ಏನಾಗಿದೆ, ದೊಡ್ಡ ಹಗ್ಗ ಜಗ್ಗಾಟ ಆಗ್ತಾಯಿದೆ ಇವಾಗ ಈ ಝೋನಲ್ಲಲ್ವಾ. ಸೊ ಈಗ ಯಾರೋ ಒಬ್ಬರು ಒಂದು ಕಡೆ ಹೇಳ್ಕೊಂಡು ಹೋಗ್ತಾರೆ ಮಾರ್ಕೆಟ್ನ. ಸೊ ಅದು ಬೈಯರ್ಸ್ ಮಾಡ್ತಾರಾ ಸೆಲ್ಲರ್ಸ್ ಮಾಡ್ತಾರಾ ಅಂದರೆ ಇವಾಗ ಕುತೂಹಲ ಇರುತ್ತಿತ್ತು. ಹಾಗಾಗಿ ಅದು ಕನ್ಫರ್ಮೇಷನ್ ಆಗೋ ತನಕ ನಾವು ಕೈ ಹಾಕಕ್ಕೆ ಹೋಗ್ಬಾರ್ದು. ಈ ಕೈ ಹಾಕಿದ್ರೆ ಏನಾಗ್ತಾ ಹೋಗುತ್ತೆ, ನೀವು ಕ್ಯಾರಿ ಮಾಡಿದ್ರಿ ಆಯಿತು, ವಿಕ್ಸ್ ಬಿದ್ದಿತ್ತು ಶುಕ್ರವಾರ, ಸೊ ನಾನು ಕ್ಯಾರಿ ಮಾಡೋಣ ಅಂತ ನೀವೇನಾದರೂ 3 ಗಂಟೆ ಆ ಟೈಮಲ್ಲಿ ಪೊಸಿಷನ್ ತೊಗೊಂಡಿದ್ರೆ ನೋಡಿ, ಇವತ್ತೇನಾಯಿತು ಕೆಳಗಡೆ ಬಂದೋಯ್ತು. ಹಾಗಾಗಿ ವಿಕ್ಸು ಯೂಶಲಿ 15 ಮೇಲ್ಗಡೆ ಇದ್ದಾಗ ಅದು ಸುಲಭ ಅಲ್ವೇ ಅಲ್ಲ. ಜೊತೆಗೆ ವೀಕೆಂಡಲ್ಲಿ ಪೊಸಿಷನ್ ಕ್ಯಾರಿ ಮಾಡ್ತಿರೋ ಸಿಚುವೇಶನ್ ಅಂತೂ ಕಾಣಿಸ್ತಾ ಇಲ್ಲ. ಬಿಕಾಸ್ ಆಫ್ ಆಲ್ ದ ಅದರ್ ನ್ಯೂಸ್ ಮಾರ್ಕೆಟ್ ವೆಯ್ಟ್ ಮಾಡ್ತಾ ಇರೋಂಥದ್ದು. ಗೋಲ್ಡನ್ನು ತೋರಿಸ್ತೀನಿ ಇವತ್ತು, ಇಂಟ್ರೆಸ್ಟಿಂಗ್ ಆಗಿದೆ ಚಾರ್ಟು. ಅದೇ ರೀತಿಯಾಗಿ ಇಂಡಿಯಾ ವಿಕ್ಸು ನೋಡ್ಬೋಣ ನೋಡಿ. ಇಂಡಿಯಾ ವಿಕ್ಸು ಆಯಿತು ಕೆಳಗಡೆ ಹೋಗೋದಾಗಿತ್ತು, ಮತ್ತೊಂದಾಗಿತ್ತು ಅಂತಂದರೆ ಇಲ್ಲಿ ಹ್ಯಾಮರ್ ಬಂದು ಈ 200 ಡೇ ಮೂವಿಂಗ್ ಆ್ಯಾವ್ರೇಜ್ಗಿಂತ ಕೆಳಗಡೆ ಬರಬೇಕಾಗಿತ್ತಲ್ವಾ. ಬಟ್ ಅಲ್ಲೇ ಒಂದು ಹ್ಯಾಮರ್ ಥರ ಕ್ಲೋಸ್ ಮಾಡಿ ನಿಂತಿತ್ತು. ಈಗ ಏನಾಗ್ತಾ ಇದೆ, ಅಲ್ಲಿಂದ ಮತ್ತೆ ಮೇಲ್ಗಡೆ ಹೋಗಿದೆ. ಸೊ ಈಗ ನೋಡ್ತಾ ಹೋಗಬೇಕು ಮತ್ತೆ ಯಾಕೆ ವಿಕ್ಸು ಮೇಲ್ಗಡೆ ಹೋಯಿತು, ಏನು ಒಂದು ಫಿಯರ್ ಫ್ಯಾಕ್ಟರ್ನ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತ. ಕೆಲವೊಂದ್ಸಲ ಎಲ್ಲ ನ್ಯೂಸ್ಗಳು ಮುಂಚೆನೇ ಗೊತ್ತಾಗಿರೋದಿಲ್ಲ, ಮಾರ್ಕೆಟಿಗೆ ಆದರೆ ಗೊತ್ತಿರುತ್ತೆ. ಮಾರ್ಕೆಟ್ ರಿಯಾಕ್ಟ್ ಮಾಡೋಷ್ಟೊತ್ತಿಗೆ ನ್ಯೂಸ್ಗಳು ಬರೋದು ಲೇಟಾಗಿ ಹೋಗುತ್ತೆ. ಅಂದರೆ ಮಾರ್ಕೆಟು ಮುಂಚೆನೇ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ ಸುಮಾರು ಸಿಚುವೇಷನ್ಗಳಲ್ಲಿ. ವಿಕ್ಸು ಮತ್ತೆ ಮೇಲ್ಗಡೆ ಹೋಗಿರುವಂಥದ್ದು ಏಕೆ, ನಾವು ಮೇಲ್ಗಡೆ ಪಾಸಿಟಿವ್ ಔಟ್ಲುಕ್ ಅಂತ ಏನು ಇಟ್ಕೊಂಡಿದ್ವಿ ಅದನ್ನ ಚೇಂಜ್ ಮಾಡ್ಕೋಬೇಕು ನೋಡಿ. ಈ ರೀತಿ ಇದ್ರೇ ವರ್ಕೌಟ್ ಆಗೋದು ಅಂತ. ನಾನು ಕಂಪ್ಲೀಟ್ ಬುಲ್ ಆಗಿರ್ತೀನಿ, ಇಲ್ಲ ನಾನು ಕಂಪ್ಲೀಟ್ ಬೇರೆ ಆಗಿರ್ತೀನಿ ಅಂತಂದರೆ ಮಾರ್ಕೆಟು ಚಳ್ಳೆಣ್ಣು ತಿನ್ಸುತ್ತಲ್ವಾ. ಮಾರ್ಕೆಟ್ ಹೇಗೆ ಚೇಂಜ್ ಆಗ್ತಾ ಇದೆಯೋ ನಾವು ಹಾಗೆ ಚೇಂಜ್ ಆಗ್ತಾ ಇದ್ದರೆ ನಾವು ಅದ್ರ ಜೊತೆಗೇ ಹೋಗ್ತಾ ಹೋಗ್ಬೋದು. ಇಲ್ಲ ಅಂತಂದರೆ ಮಾರ್ಕೆಟ್ ಒಂದು ಕಡೆ ಹೋಗ್ತಾ ಹೋಗುತ್ತೆ, ನಾವೇ ಒಂದು ಕಡೆ ಹೋಗಬೇಕಾಗುತ್ತೆ. ಸೊ ಮಾರ್ಕೆಟ್ ಹೆಂಗೆ ಚೇಂಜ್ ಆಗಿರುತ್ತೋ ಹಂಗೆ ಚೇಂಜ್ ಆಗ್ತಾ ಇರಬೇಕು. ದಿನ ಕಲರ್ ಚೇಂಜ್ ಆಗ್ತಾ ಇರುತ್ತೆ ನೋಡಿ. ಕಲರ್ ಚೇಂಜ್ ಮಾಡ್ತಾನಪ್ಪ ಏನೋ ಅಂತಾರಲ್ಲ, ಈ ಜಾಗದಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಸ್ಕಿಲ್ ಅದು, ಆಯಿತಾ. ಇಲ್ಲಿ ಇರಲೇಬೇಕು ಅದು. ನೀವು ಒಂದೇ ಕಡೆ ಗ್ರೀನ್ ಅಂತ ಅನ್ಕೊಂಡಿದ್ರೆ ಮೈಂಡ್ ಸೆಟ್ಟಲ್ಲೂ ಸ್ವಿಚ್ ಆಗೋದಿಲ್ಲ ಅದು. ಅದು ಯಾವಾಗ ಆಗುತ್ತೆ ಗೊತ್ತಾ, ಒಂದು ಕಂಟಿನ್ಯೂಸ್ ಆಗಿ ಒಂದು ವಾರ 2 ವಾರ ಮಾರ್ಕೆಟ್ ರ್ಯಾಲಿ ಮಾಡುತ್ತೆ ಅಂತ ಇಟ್ಕೊಳ್ಳಿ. ನಾವು ಶಾರ್ಟ್ ಪೊಸಿಷನ್ ಬಗ್ಗೆ ನಮ್ಮ ಮೈಂಡು ಕಷ್ಟ, ಅದು ಸ್ವಿಚ್ ಆಗೋದಿಲ್ಲ ಅದು ಆ ಥರ. ಸೊ ಬಟ್ ಇವಾಗ ಏನಾಗ್ತಾರೆ, ಒಂದಿನ ಗ್ರೀನು ಒಂದಿನ ರೆಡ್ ಈ ಥರ ಆಗ್ತಾ ಇದೆ ಅಲ್ವಾ. ಸೊ ನೀವು ಮಾರ್ಕೆಟ್ ಹೇಗೆ ಚೇಂಜ್ ಆಗುತ್ತೋ ಹಾಗೆ ಚೇಂಜ್ ಆಗ್ತಾ ಇರಬೇಕು. ಈಗ ಈ ಥರ ಪಿಂಗ್ ಪಾಂಗ್ ಆಡ್ತಾ ಇದೆಯಲ್ಲ, ಅವಾಗ ನಾನು ರೆಡ್ಡೇ ಹೋಗುತ್ತೆ ಮಾರ್ಕೆಟ್ ಅಂತ ಕೂತ್ರೆ, ಅಥವಾ ಗ್ರೀನೇ ಹೋಗುತ್ತೆ ಅಂತ ಕೂತ್ರೆ 50% ಪ್ರಾಬಬಿಲಿಟಿ ಇರುತ್ತೆ ಅಷ್ಟೇ ಗೆಲ್ಲೋದು ಚಾನ್ಸಸ್ಸು, ಆಯಿತಾ. ಈಗ ವಿಕ್ಸು ಇವತ್ತು ಕೆಳಗಡೆ ಬದ್ದಿದ್ದರೆ ನಾವು ಪಾಸಿಟಿವ್ ಆಗಿ ಔಟ್ಲುಕ್ ಇಟ್ಕೊಬೋದಾಗಿತ್ತು. ಈಗ ವಿಕ್ಸ್ ಮೇಲ್ಗಡೆ ಹೋಗಿರೋದ್ರಿಂದ ನಾವೇನು ಮಾಡ್ಬೋದು, ನಾಳೆಗೂ ಮತ್ತೆ ನಾವು ಒಂದು ಸೈಡ್ ವೇಸ್ಟು ನೆಗೆಟಿವ್ ಔಟ್ಲುಕ್ನೇ ಇಟ್ಕೊತಾ ಹೋಗಬೇಕಾಗುತ್ತೆ. ಅನ್ಲೆಸ್ ಇಂಟ್ರಾಡೇನಲ್ಲಿ ವಿಕ್ಸು ಏನಾದರೂ ತಿರ್ಗಾ ಸೆಲ್ಲಿಂಗ್ ಬಂದು 14, 15 ಈ ಲೆವೆಲಿಗೆ ಬರ್ತಾ ಹೋಯಿತು ಅಂತಂದರೆ ಓಕೆ, ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ ಅಂತ ನೋಡ್ತಾ ಹೋಗ್ಬೋದು. ಸೊ ಆ ರೀತಿಯಾಗಿ ನಾವು ಚೇಂಜ್ ಮಾಡ್ಕೊತಾ ಹೋಗಬೇಕು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿ ಇವತ್ತು ಅಷ್ಟೊಂದು ಸ್ಟ್ರಗಲ್ ಆಯಿತು ಹೆವಿ ವೇಟ್ಸಲ್ಲಿ. ಆದರೂ ಕೂಡ 55,900 ಆಲ್ಮೋಸ್ಟ್ 56,000 ತನಕ ಹೋಗಿದೆ. ಅಂದರೆ ಯಾಕೆ ಈ ಥರ ಕಾಂಟ್ರಿಬ್ಯೂಷನ್ ಬಂತು ಅಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಪ್ರೈವೇಟ್ ಬ್ಯಾಂಕಿಂದ ಬಂದಿರೋದಲ್ಲ. ರಿಸಲ್ಟ್ಸಲ್ಲೂ ಕೂಡ ಅದೇ ಹೇಳಿತ್ತಲ್ವ, ರಿಸಲ್ಟ್ಸು ಪ್ರೈವೇಟ್ ಬ್ಯಾಂಕಿಂದ ನೆಗೆಟಿವ್ ಆಗಿ ಬಂದಿರೋದು. ಕಾಪಾಡ್ತಿರೋದು ಯಾವುದು, PSU ಬ್ಯಾಂಕ್ಗಳು. ಸೊ PSU ಬ್ಯಾಂಕಿನ ಸ್ವಲ್ಪ ನೋಡ್ತಾ ಬನ್ನಿ, ಇಲ್ಲಿ ಕೆನರಾ ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, PNB ಆಗಿರ್ಬೋದು ನೋಡಿ, ಎಲ್ಲ ಪಾಸಿಟಿವ್ ಆಗಿತ್ತು ಇವತ್ತು. ಸೊ ಇವತ್ತು ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ನ ಮೇಲ್ಗಡೆ ತೊಗೊಂಡೋಗಿರೋಂಥದ್ದು ಹೆವಿ ಬ್ಯಾಂಕ್ಸ್ಗಳು ಅಲ್ಲ, ಬದಲಿಗೆ PSU ಬ್ಯಾಂಕ್ಗಳು. ಸೊ PSU ಬ್ಯಾಂಕು, ಹೆವಿ ಬ್ಯಾಂಕ್ಸು ಅಂದರೆ ಪ್ರೈವೇಟ್ ಬ್ಯಾಂಕ್ಸು ಎಲ್ಲ ಸೇರಿ ಒಟ್ಟು 12 ಬ್ಯಾಂಕ್ಗಳ ಗುಚ್ಛ ಆಗಿರುತ್ತೆ ಬ್ಯಾಂಕ್ ನಿಫ್ಟಿ. ಸೊ ಇವತ್ತು ಡ್ರೈವ್ ಮಾಡಿರೋಂಥದ್ದು ಕಂಪ್ಲೀಟ್ಲಿ PSU ಬ್ಯಾಂಕ್ಸು. ಸೊ ನೋಡೋಣ ಇವಾಗ ಏನಾಗಿದೆ ಅಂತ. 56,000 ತನಕ ಬಂದು ಟ್ರೈ ಮಾಡಿದೆ ಬ್ಯಾಂಕ್ ನಿಫ್ಟಿ. ಆದರೂ ಕೂಡ ಇಲ್ಲಿ ಅಟೆಂಪ್ಟ್ ಮಾಡಿ ಫ್ಲಾಗ್ ಆ್ಯಂಡ್ ಪೋಲ್ ಮಾಡಿ ಹೋಗೋದಾಗಿದ್ದರೆ ಇಲ್ಲೇ ಹೋಗಬೇಕಾಗಿತ್ತು. ಇಲ್ಲೊಂದು ಅಟೆಂಪ್ಟ್ ಬಂತಲ್ಲ, ಇಲ್ಲಿಂದನೇ ಮಾರ್ಕೆಟ್ ಮೇಲ್ಗಡೆ ಹೋಗಬೇಕಾಗಿತ್ತು. ಯಾಕೆಂದರೆ ಇಲ್ಲಿ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಆಗಿತ್ತು ಟೆಸ್ಟ್ ಆಗಿ.
ಆ ಥರ ಆಗ್ದಲೇ ಈಗಲೂ ಕಾಷಿಯಸ್ ಆಗಿ ಹೋಗ್ತಾ ಇರೋದ್ರಿಂದ ಈ ಝೋನ್ನ 56,000 ಝೋನ್ನ ಈಗಲೂ ಕೂಡ ನಾನು ರೆಸಿಸ್ಟೆನ್ಸ್ ಅಂತಲೇ ನೋಡಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ದಯವಿಟ್ಟು ಕೈ ಸುಟ್ಕೊಂಡು ಹೋಗ್ಬಿಡಿ, ಯಾಕಂದರೆ ಆಲ್ ಟೈಮ್ ಹೈ ಲೆವೆಲಲ್ಲಿ ನಡೀತಾ ಇದೆ ಬ್ಯಾಂಕ್ ನಿಫ್ಟಿ ಕೂಡ. ಸೊ ವಿಕ್ಸು ಮೇಲ್ಗಡೆ ಹೋಗಿರೋದ್ರಿಂದ ನಾವು ಕಾಷಿಯಸ್ ಆಗೇ ಇರಬೇಕು. ನಾಳೆ 56,000 ರೆಸಿಸ್ಟೆನ್ಸ್ನ ಟಚ್ ಮಾಡಿ ಮತ್ತೆ ಕೆಳಗಡೆ ಬರ್ತಾ ಹೋಗ್ಬೋದು. ಮತ್ತೆ ಕೆಳಗಡೆ ಬಂದರೆ ಏನಾಗುತ್ತೆ ಅವಾಗ ಈ ಝೋನಿನ ಒಂದು ಪ್ಯಾಟರ್ನ್ ಮಾಡೋಕ್ಕೆ ನೋಡ್ತಾ ಇದೆಯಾ, ಏನು ಮಾಡುತ್ತೆ ಅಂತ ನೋಡೋಣಂತೆ. ವಾಪಸ್ಸು ಸದ್ಯಕ್ಕೆ ಪಾಸಿಟಿವ್ ಆಗಿರೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಆಫ್ ಸೇಮ್ ರೀಸನ್ ವಿಕ್ಸಿಂದ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಇವತ್ತು ಕಾಪಾಡಿದ್ದೆ ಮಿಡ್ ಕ್ಯಾಪ್ ನಿಫ್ಟಿ ದಿನಾನ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ 12,700 ಮಿಡ್ ಕ್ಯಾಪ್, ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ತುಂಬ ಪಾಸಿಟಿವ್ ಆಗಿತ್ತು ಇವತ್ತು. ಸೊ ಗೋಲ್ಡ್ ನೋಡಿ ಇವಾಗ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಮಾಡ್ತಾ ಇದೆ. ಗೋಲ್ಡ್ ಇಲ್ಲಿ ಒಂದು ಚಾನಲ್ ಮಾಡ್ಕೊಂಡು ಬಂದಿದೆ ಅಂತ ನಾವು ಮಾತಾಡಿದ್ವಿ. ಆ ಚಾನಲ್ನ ದಾಟಿ ಇವಾಗ ಸನ್ಸ್ಟೈನ್ ಆಗಿ ಈಗ ಬ್ರೇಕ್ಔಟ್ ಕೊಡೋ ಥರ ಹೋಗೋ ಥರ ಸಿಚುವೇಶನ್ ಕಾಣಿಸ್ತಾ ಇದೆ. ಇದು ಏನಾದರೂ ಹೌದಾ ಫ್ಲಾಗ್ ಆ್ಯಂಡ್ ಪೋಲ್ ಆಯಿತು ಅಂತಂದರೆ ಇದು ಒಂದು ಮ್ಯಾಸಿವ್ ಮೂವ್ಮೆಂಟ್ ಬರಬೇಕು, 1 ಲಕ್ಷನ ದಾಟಿ ಗೋಲ್ಡ್ ಹೋಗಬೇಕು. ಗೋಲ್ಡ್ ಅಷ್ಟು ಮೇಲ್ಗಡೆ ಹೋಗ್ತಿದೆ ಅಂದರೆ ಸ್ಟಾಕ್ ಮಾರ್ಕೆಟ್ ಮೇಲ್ಗಡೆ ಇರುತ್ತಾ ನಂಗೆ ಗೊತ್ತಿಲ್ಲ. ಗೋಲ್ಡು ಮಾರ್ಕೆಟಿಂದು ರಿಲೇಷನ್ನು ನೀವು ನೋಡಿರುವಂಥವ್ರು ನೀವು ಹೇಳಿ ಕಮೆಂಟ್ ಮಾಡಿ. ಸೊ ಗೋಲ್ಡ್ ಮೇಲ್ಗಡೆ ಹೋಗ್ತಾ ಇದೆ, ವಿಕ್ಸ್ ಮತ್ತೆ ಜಾಸ್ತಿ ಆಗಿದೆ. ಇದು ಯಾವುದು ಮಾರ್ಕೆಟ್ಗೆ ಒಳ್ಳೆ ಸೈನ್ ಆಗಿ ಕಾಣಿಸ್ತಾ ಇಲ್ಲ. ಸಿಲ್ವರ್ ಇವಾಗ ಫೈನಲಿ ರೆಡಿ ಟು ಬ್ರೇಕ್ಔಟ ಏನು ಕತೆ ಅಂತ ನೋಡ್ತಾ ಹೋಗೋಣ. ಇದು ಕೂಡ ಆಲ್ ಟೈಮ್ ಹೈ ಲೆವೆಲಲ್ಲಿ ಹತ್ತತ್ರನೇ ಇದೆ. 2024ರಲ್ಲಿ ಟ್ರೈ ಮಾಡಿತ್ತು, ಮತ್ತೆ ಈಗ 2025ರಲ್ಲಿ ಟ್ರೈ ಮಾಡ್ತು. ಸೊ ಇದೇನು ಮಲ್ಟಿ ಇಯರ್ ಹೈ ಅಂತಲ್ಲ, ಬಟ್ ಅಟ್ಲೀಸ್ಟ್ ಈ ಲೆವೆಲ್ನ ವಾಪಸ್ ಟ್ರೈ ಮಾಡೋಕ್ಕೆ ಹೋಗುತ್ತೆ ಏನು ಕತೆ ಅಂತ ನೋಡ್ತಾ ಹೋಗೋಣ. ಬಿಕಾಸ್ ಗೋಲ್ಡು ಪಾಸಿಟಿವ್ ಆಗಿರೋದ್ರಿಂದ ಸಿಲ್ವರ್ ಕೂಡ ಪಾಸಿಟಿವ್ ಆಗ್ತಾ ಹೋಗಬಹುದು. ಅದೇ ರೀತಿಯಾಗಿ ಕಾಪರ್, ಅದು ಕೂಡ ಮೆಟಲ್ ಅಲ್ವಾ, ಅದು ನೋಡ್ಕೊಂಬರೋದಾದ್ರೆ ನೋಡಿ 880 ತನಕ ಒಂದು ಅಟೆಂಪ್ಟ್ ಮಾಡಿತ್ತು ಇವತ್ತು. ಇಂಟ್ರಾಡೇನಲ್ಲಿ ಸೂಪರ್ ಜಂಪ್ ಮಾಡಿತ್ತು ಇವತ್ತು. ಓಪನಿಂಗಲ್ಲಿ 882 ಹೋಗಿದ್ದು, ಆಮೇಲೆ ಫುಲ್ ಸೆಟಲ್ ಆಗಿದೆ. ಸೊ ಮೆಟಲ್ ಸ್ಟಾಕ್ಗಳೆಲ್ಲ ಮೇಲ್ಗಡೆ ಹೋಗ್ತಾ ಇರೋದು ಮಾರ್ಕೆಟಿಗೆ ಸ್ವಲ್ಪ ಕಷ್ಟ ಸಿಚುವೇಶನ್ ಅಂತ ಅನ್ನಿಸ್ತಾ ಇದೆ. ಇವತ್ತು ತಪ್ಪಿ ಏನಾದರೂ ಮಾರ್ಕೆಟ್ ಇದೇ ಥರ ಕ್ಲೋಸ್ ಆಯಿತು ಅಂದರೆ ಇದು ಈ ಸಿಂಪಲಲ್ಲಿ ಇದು ಸ್ವಲ್ಪ ನಾವು ನೆಗೆಟಿವ್ ಅಂತಲೇ ಓದಬೇಕಾಗುತ್ತೆ. ಇದು ಯಾಕೆಂದರೆ ಒಂದು ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಅಂತ ಓದಬೇಕಾಗುತ್ತಲ್ವ. ಅಫ್ಕೋರ್ಸ್ ಟಾಪಲ್ಲಿ ಬಂದಿಲ್ಲ, ಅಟ್ಲೀಸ್ಟ್ ಒಳ್ಳೆ ರಿಕವರಿ ಬಂತು. ಈ ಬಸ್ ಸ್ಟ್ಯಾಂಡ್ ತನಕ ಅಟೆಂಡ್ ಮಾಡೋಕ್ಕೆ ಬಂತು, ಇಲ್ಲಿ ಆಗಿಲ್ಲ. ಅಲ್ಲಿಂದ ವಾಪಸ್ಸು ಸೆಲ್ಲಿಂಗ್ ಬರ್ತಾ ಹೋಗುತ್ತಾ ಆ ಥರ ಆಗುತ್ತೆ ಈ ಸಲ, ಅಥವಾ ಇಲ್ಲಿ ಸಪೋರ್ಟ್ ತೊಗೊಂಡು ವಾಪಸ್ ಕಂಟಿನ್ಯೂ ಆಗುತ್ತಾ. ಫಸ್ಟ್ ಆಫ್ ಆಲ್ ಇವತ್ತಿನ ಕ್ಯಾಂಡ್ಲು ಕ್ಲೋಸ್ ಆಗಲಿ, ಕ್ಯಾಂಡ್ಲು ಈ ಥರ ಕ್ಲೋಸ್ ಆದರೆ ಸ್ವಲ್ಪ ನೆಗೆಟಿವ್ ಅಂತ ಓದ್ಬೋದು. ಬದಲಿಗೆ ಈ ಥರ ಏನಾದ್ರು ಮತ್ತೆ ವಾಪಸ್ ರಿಕವರಿ ಬಂದು ಈಗ ಕ್ಲೋಸ್ ಆಯಿತು ಅಂತಂದರೆ ಅದನ್ನ ನೆಗೆಟಿವ್ ಅಂತ ಓದಬೇಕಾಗಿಲ್ಲ. ಸೊ ನೋಡೋಣ, ಇನ್ನೂ 5 ಅವರ್ ಇರುತ್ತೆ, 11:30 ತನಕ ನಡೀತಾ ಹೋಗುತ್ತೆ ಯಾವುದು ಕಮೋಡಿಟಿ ಮಾರ್ಕೆಟು. ಅದೇ ರೀತಿಯಾಗಿ USD INR 85 ರೂಪಾಯಿ ಮೇಲ್ಗಡೆನೇ ಇದೆ. ಎಗೇನ್ ಇದು ಕೆಳಗಡೆ ಬಂದಷ್ಟು ಬ್ಯಾಂಕ್ ನಿಫ್ಟಿಗೆ ಓವರಾಲ್ ನಮ್ಮ ಮಾರ್ಕೆಟ್ಗೆ ಇಂಪಾರ್ಟೆಂಟು. ಬ್ಯಾಂಕ್ ನಿಫ್ಟಿ ಓವರಾಲ್ ಮಾರ್ಕೆಟ್ ಅಂತೆಲ್ಲ ಮಾತಾಡಿದಾಗ ನೆನಪಾಯಿತು, ನಾಳೆಯಿಂದ ಮಾನಿಟರಿ ಪಾಲಿಸಿ ಮೀಟಿಂಗ್ ಏನಾಗುತ್ತಲ್ಲ ಅದರದ್ದು ನಡೀತಾ ಹೋಗುತ್ತೆ. ಯಾವುದ್ರದ್ದು RBIದು. ಸೊ RBIದು ಮೀಟಿಂಗ್ ನಡೀತಾ ಹೋಗುತ್ತೆ ಫ್ರೈಡೆ, ಶುಕ್ರವಾರ ಬಂದು ನಮ್ಗೆ ಏನು ಹೇಳ್ತಾರೆ, ರೆಪೋ ರೇಟ್ನ ಈ ಸಲ ಕಮ್ಮಿ ಮಾಡ್ತಾ ಇದ್ದೀವ, ಜಾಸ್ತಿ ಮಾಡ್ತಾ ಇದ್ದೀವ, ಹಾಗೆ ಇಡ್ತಾ ಇದ್ದೀವ ಅಂತ ಹೇಳ್ತಾರೆ. ಎಕ್ಸ್ಪರ್ಟ್ಸು ಬ್ಯಾಂಕ್ಗಳದ್ದು ಏನು ಅನಾಲಿಸ್ಟ್ಗಳಿದ್ದಾರೆ ಅವ್ರ ಒಪಿನಿಯನ್ ಏನು ಅಂತ ನೋಡ್ತಾ ಹೋಗೋದಾದ್ರೆ ಈ ಸಲ ಮಿನಿಮಮ್ ತಿರ್ಗಾ ಒಂದು 0.25% 0.25 ಬೇಸಿಸ್ ಪಾಯಿಂಟ್ಸು ಕಮ್ಮಿ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಎಕ್ಸೆಪ್ಟ್ SBI ಅನಲಿಸ್ಟು 0.5 ಬೇಸಿಸ್ ಪಾಯಿಂಟ್ಸ್ ಕಮ್ಮಿ ಮಾಡ್ಬೋದು ಅಂತ ಅವರು ಒಂದು ರಿವ್ಯೂನ ಕೊಟ್ಟಿದ್ದಾರೆ ಒಂದು ಪೋಲ್ ನಡೆದಾಗ. ಜೊತೆಗೆ ಯಾರೂ ಕೂಡ ಇನ್ಫ್ಲೇಷನ್ನ ಜಾಸ್ತಿ ಆಗಿದೆ ಅಂತ ಹೇಳುತ್ತೆ RBI ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಜೊತೆಗೆ ಗ್ಲೋಬಲ್ ಫಾರ್ಕಾಸ್ಟ್ FY 26ಗೆ ಫೋರ್ಕಾಸ್ಟನ್ನು ಕೂಡ ಪಾಸಿಟಿವ್ ಆಗೇ ಇಡ್ತಾರೆ. ಅಂದರೆ ಇವಾಗ ಏನಿದೆ ಹಾಗೆ ಇಡ್ತಾರೆ, ಅದನ್ನ ಕಮ್ಮಿ ಮಾಡೋದಿಲ್ಲ ಅಂತ ನಿಲುವನ್ನು ತಗೊಂಡಿದ್ದಾರೆ. ಇದಿಷ್ಟು ಇವಾಗ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಅಪ್ಪಿತಪ್ಪಿ ನಾಳೆ ಅಂದರೆ ಶುಕ್ರವಾರ ಬರುತ್ತದು. ಶುಕ್ರವಾರ ಏನಾದರೂ RBIನವರು ಈ ಸಲ ನಾವು ಏನು ರೆಪೋ ರೇಟ್ನ ಚೇಂಜ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ರು ಅಂತ ಅನ್ಕೋಣ, ಅದು ಮಾರ್ಕೆಟಿಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ರೆಪೋ ರೇಟ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳುವಂತಹ ಒಂದು ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಕಮ್ಮಿ ಮಾಡ್ತಾರೆ, ಇಲ್ಲ ಅಷ್ಟೇ ಇಡ್ತಾರೆ. ಮಾರ್ಕೆಟು ಕಮ್ಮಿ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಆಯಿತಾ. ಅಕಸ್ಮಾತ್ ಹಾಗೆ ಇಟ್ಬಿಟ್ರು ರೆಪೋ ರೇಟ್ನ ಅಂತ ಅಂದರೆ ಆಗ ಮಾರ್ಕೆಟಲ್ಲಿ ಒಂದು ನೆಗೆಟಿವ್ ರಿಯಾಕ್ಷನ್ ಬರ್ತಾ ಹೋಗ್ಬೋದು. ಶುಕ್ರವಾರ ಬರುತ್ತೆ ಅದು ಸುದ್ದಿ. ನಾಳೆಯಿಂದ ಅಂದರೆ ಬುಧವಾರದಿಂದ RBI ಮೀಟ್ ನಡೀತಾ ಹೋಗುತ್ತೆ. ಬಟ್ ಅನೌನ್ಸ್ ಮಾಡೋದು ಯಾವಾಗ, ಶುಕ್ರವಾರನೇ ನಮ್ಗೆ ಗೊತ್ತಾಗ್ತಾ ಹೋಗೋದು ಏನಾಗಿದೆ ಅಂತ. ಜೊತೆಗೆ ಯಾರಾದರೂ ಲೋನ್ ಮಾಡಿದ್ರಾ ಅಂತಂದರೆ RBI ಏನಾಗುತ್ತೆ, ರೆಪೋ ರೇಟ್ನ ಕಮ್ಮಿ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಸಾಲದ ಇಂಟ್ರೆಸ್ಟ್ ಬಡ್ಡಿ ಏನು ಪೇ ಮಾಡ್ತಾ ಇರ್ತೀರೋ ಅದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ರೆಪೋ ರೇಟು, ರಿವರ್ಸ್ ರೆಪೋ ರೇಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ನಾನು ಒಂದು ಶಾರ್ಟ್ ಸೀರೀಸಲ್ಲಿ ವಿಡಿಯೋ ಮಾಡಿದ್ದೆ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಅದನ್ನ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಕ್ರೂಡು ನೋಡಿ ಒಂದು ಮ್ಯಾಸಿವ್ ಜಂಪು, ಬಿಕಾಸ್ ಈ ಸ್ಯಾಂಕ್ಷನ್ನು ಮತ್ತೊಂದೆಲ್ಲ ಬರ್ತಿರೋದ್ರಿಂದ ನೋಡಿ ನ್ಯೂಸು ಮತ್ತೊಂದು ಬರ್ತಾ ಹೋಗುತ್ತೆ. ನಾವು ಏನು ಮಾತಾಡ್ಕೊಂಡಿದ್ವಿ ಸ್ವಲ್ಪ ಕಮೆಂಟ್ ಮಾಡಿ. ಈ ಝೋನ್ ಇದೆಯಲ್ಲ 5200, ಇದು ಇಂಪಾರ್ಟೆಂಟ್ ಝೋನು. ಇಲ್ಲೊಂದು ಅಟೆಂಡ್ ಮಾಡ್ತಾ ಇದೆ. ಈಗ ಯಾವ ಕಾರಣಕ್ಕೂ 5200 ಝೋನ್ನ ಬಿಟ್ಕೊಡ್ಬಾರ್ದು. ಮೊನ್ನೆ ರೆಡ್ ಬಂದು ಕೆಳಗಡೆ ಬಂದಾಗಲೂ ಅದೇ ಹೇಳಿದ್ದೆ, ಈ ಝೋನ್ನ ಬಿಟ್ಟು ಕೆಳಗಡೆ ಕ್ಲೋಸಿಂಗ್ ಆಗಬಾರ್ದು. ಆ ಥರ ಆಯಿತು ಅಂದರೆ ತಿರ್ಗಿ 5600ಕ್ಕೆ ಒಂದು ಅಟೆಂಪ್ಟ್ ಆಗುವಂಥ ಸಾಧ್ಯತೆ ಇದೆ ಕ್ರೂಡು ಅಂತ ನಾವು ಮಾತಾಡಿಲ್ವೋ. ಈಗ ಅದೇ ರೀತಿ ಆಗ್ತಾ ಇದೆ. ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಲ್ಲಿ ಕ್ಲೋಸಿಂಗ್ ಆಗ್ತಾ ಇದೆ. ನಂದು ಸೇಮ್ 5600ನ ವಾಪಸ್ಸು ಹೋಗಿ ಕ್ರೂಡು ಈಗ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಜೂನಲ್ಲಿ ಅಂತ ಅನ್ನಿಸ್ತಾ ಇದೆ. ನೋಡೋಣ ಯಾವ ರೀತಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಅದರಷ್ಟಲ್ಲದೆ ರಿಸಲ್ಟ್ಸ್ ಅಂತ ನಾವು ನೋಡ್ತಾ ಬರೋದಾದ್ರೆ ಇವತ್ತು ಯಾವುದಿತ್ತು, ನಾಳೆ ಸೆನ್ಸೆಕ್ಸ್
ಎಕ್ಸ್ಪೈರಿ ಅಲ್ವಾ, ಸಾರಿ ಸೆನ್ಸೆಕ್ಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ ಕೆಲವರು, ಹೇಳೋದೇ ಮರ್ತೋಗ್ಬಿಟ್ಟಿದೆ. ನೋಡಿ ಸೆನ್ಸೆಕ್ಸಲ್ಲಿ ಆಪ್ಷನ್ ಚೈನ್ ನೋಡೋದಾದರೆ ನಾಳೆಗೆ ಏನು ಕಾಣಿಸ್ತಾ ಇದೆ ನಮಗೆ, ಸೆಲ್ಲರ್ಸೇ ಜಾಸ್ತಿ ಕಾಣಿಸ್ತಾ ಇದ್ದಾರೆ. ಎಲ್ಲಿ 81,500, 82,000, 82,500, 83,000 ಇಲ್ಲೆಲ್ಲ ರೆಡ್ ಕಾಣಿಸ್ತಾ ಇದೆ. ರೆಡ್ ಕಾಣಿಸ್ತಾ ಇದೆ ಅಂದರೆ ಇಲ್ಲಿ ಸಿ ಆಪ್ಷನ್ಗಳನ್ನು ಸೆಲ್ ಮಾಡಿದ್ದಾರೆ, ಅಂದರೆ ಒಂದು ರೆಸಿಸ್ಟೆನ್ಸ್ ಅಂತ ಹೇಳ್ತಾ ಇದ್ದಾರೆ ಅಂತ. ಸಪೋರ್ಟ್ ಅಂತ ಇರೋದು ಅಂದರೆ ಸ್ವಲ್ಪ 81,000 ಸಪೋರ್ಟ್ ಇದೆ. ಸೊ ನಾಳೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಸಪೋರ್ಟ್. ಯಾವುದು ಈ ಸಪೋರ್ಟ್ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್. 80,800 81,000 ನಾಳೆ ಅಪ್ಪಿತಪ್ಪಿ ಇದಕ್ಕೆ ಕೆಳಗಡೆ ಓಪನ್ ಆಯಿತು ಅಂತಂದರೆ ಈ ಝೋನ್ ಬಂದು ಟೆಸ್ಟ್ ಆಗುತ್ತೆ ಅಂತ ನಾವು ಅಂತ ಗೆಸ್ ಮಾಡ್ತಾ ಹೋಗ್ಬೋದು. ಪ್ಯೂರ್ ಆಪ್ಷನ್ ಸೆಲ್ಲಿಂಗ್ ಮಾಡೋರು 82,000 ಆರಾಮಾಗಿ ನಾಳೆ ಸೆಲ್ ಮಾಡ್ತಾ ಹೋಗ್ಬೋದು. ನಾಳೆ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಸೇಮ್ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ವೆಯ್ಟ್ ಆ್ಯಂಡ್ ವಾಚ್ ಆಗಿರುತ್ತೆ. ಯಾಕಂದರೆ ಸದ್ಯಕ್ಕೆ ರೆಸಿಸ್ಟೆನ್ಸ್ ಅಂತೂ 81,500 ಜಾಸ್ತಿ ಇದೆ. ಬಟ್ 82,000 ಸ್ಟಿಲ್ ಸೇಫ್ ಝೋನೇ ಆಗಿರುತ್ತೆ ನಾಳೆಗೆ. ಬಟ್ ನೋಡ್ತಾ ಹೋಗೋಣಂತೆ ಯಾವ ರೀತಿ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ಗ್ಯಾಪ್ ಅಪ್ಪು ಅಥವಾ ಸೈಡ್ ವೇಸ್ ಓಪನಿಂಗ್ ಮೇಲ್ಗಡೆ ಹೋಯಿತು ಅಂದರೆ ಇದೇ ಝೋನೆಲ್ಲ ಕ್ಲೋಸಿಂಗ್ ಮಾಡುವಂತೆ ಎಕ್ಸ್ಪೈರಿ ಆಗಿರುತ್ತೆ. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ನಾಳೆ 80,800 ಕೂಡ ಮುರಿಯುವಂಥ ಸಾಧ್ಯತೆ ಇದೆ ವಿಕ್ಸ್ ಮೇಲ್ಗಡೆ ಹೋಯಿತು ಅಂದರೆ. ಹಾಗಾಗಿ ಇವತ್ತೊಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಬಂದಿದೆಯಲ್ಲ ಅಂತ ನಿಮ್ಗೆ ಅನ್ಸ್ಬೋದು. ತಿರ್ಗಾ ನಾಳೆ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಇವ್ರು ಇಲ್ಲಿಂದ ಏನು ಅಟೆಂಡ್ ಮಾಡ್ಕೊಂಡು ಹೋಗಿರ್ತಾರಲ್ಲ ಅದಕ್ಕೆ ಬೇರೆ ಇರೋದಿಲ್ಲ, ವಾಪಸ್ ಇಲ್ಲಿ ಈ ಝೋನು ವೀಕ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ನೋಡಿ ಇಲ್ಲಿಂದ ಮೇಲ್ಗಡೆ ಹೋಗಿದ್ದು, ಇಲ್ಲಿ ಒಂದು ಸಲ ಬಂದಿತ್ತು ಮೇಲ್ಗಡೆ ಹೋಗಿತ್ತು, ಈ ಸಲ ಮೇಲ್ಗಡೆ ಹೋಗಿತ್ತು, ನಾಳೆನೂ ಗ್ಯಾಪ್ ಡೌನ್ ಆಯಿತು. ಎಕ್ಸ್ಪೈರಿ ಇರೋದ್ರಿಂದ ಆ ಝೋನ್ನ ಟೆಸ್ಟ್ ಮಾಡಿ ಕೆಳಗಡೆ ಬೀಳಿಸುವಂಥ ಸಾಧ್ಯತೆ ಇದೆ. ಬಿಕಾಸ್ ಅಂಥ ದೊಡ್ಡ ಏನು ಕಾಣಿಸ್ತಾ ಇಲ್ಲ ಕಂಪೇರ್ ಟು ಸೆಲ್ ಮಾಡಿರುವಂಥದ್ದು. ಸೊ ನಾಳೆ ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಥವಾ ಸೈಡ್ ವೇಸ್ ಓಪನಿಂಗ್ ಆಗಿ ಕೆಳಗಡೆ ಬರ್ತಿದೆ ಅಂದರೆ ನೀವು 81,000 ಯಾರಾದರೂ ಸೆಲ್ ಮಾಡ್ತಾ ಇದ್ದೀರಾ, ಆ ಥರ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದರೆ ಕಷ್ಟ ಆಗ್ತಾ ಹೋಗ್ಬೋದು. ನಾಳೆ ಈ ಗ್ಯಾಪ್ ಏನು ಕಾಣಿಸ್ತಾ ಇದೆಯಲ್ಲ ಈ ಗ್ಯಾಪ್ನ ಫಿಲ್ ಮಾಡೋಕ್ಕೆ ಹೋಗ್ಬೋದು. ಯಾವುದು ಸೆನ್ಸೆಕ್ಸು ಗ್ಯಾಪ್ ಫಿಲ್ ಮಾಡೋಕ್ಕೆ ಹೋಗುತ್ತೆ ಅಂದರೆ ದೊಡ್ಡದಾಗೆ ಬರುತ್ತೆ. ಅವಾಗ 80,500 ಅಥವಾ ಅದಕ್ಕಿಂತ ಕೆಳಗಡೆ ಝೋನ್ಗೂ ಟೆಸ್ಟ್ ಆಗ್ತಾ ಹೋಗ್ಬೋದು. ಎಗೇನ್ ಆ ಥರ ಆಯಿತು ಅಂದರೆ ಸಾಧ್ಯತೆ ಇದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಬಟ್ ಅಕಸ್ಮಾತ್ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯಿತು ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಈ ಬಾಕ್ಸಿನ ಒಳಗಡೆ ಕ್ಲೋಸ್ ಆಗುವಂಥ ಎಕ್ಸ್ಪೈರಿ ಆಗ್ಬೋದು. ಒಂದು ಈ ಬಾಕ್ಸಲ್ಲಿ ಕ್ಲೋಸ್ ಆಗುತ್ತೆ, ಇಲ್ಲ ನಾಳೆ ಈ ಒಂದು ಗ್ಯಾಪನ್ನು ಟೆಸ್ಟ್ ಮಾಡೋ ಥರ ಬಂದು ಕೆಳಗಡೆ ಬಾಕ್ಸಲ್ಲಿ ಕ್ಲೋಸ್ ಆಗುತ್ತೆ. ಎರಡು ಸಾಧ್ಯತೆ ಇದೆ. ಎಲ್ಲಿ ಓಪನ್ ಆಗುತ್ತೆ ಅನ್ನೋದ ಮೇಲೆ ನೋಡಿಕೊಂಡು ಮಿಕ್ಕಿದ್ದನ್ನು ಡಿಸೈಡ್ ಮಾಡ್ತಾ ಹೋಗಬೇಕು ವಿತ್ ರೆಫರೆನ್ಸ್ ಆಫ್ ಆಪ್ಷನ್ ಚೈನ್. ಅದು ಇಂಪಾರ್ಟೆಂಟ್. ಎಕ್ಸ್ಪೈರಿ ದಿನ ಆಪ್ಷನ್ ಚೈನು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಿಂತನೂ ಒಂದು ಕೈ ಜಾಸ್ತಿ ಅಂತಲೇ ನೀವು ಅನ್ಕೊಂತ ಹೋಗ್ಬೋದು. ಅದೇ ರೀತಿಯಾಗಿ ಲೇಟೆಸ್ಟ್ ರಿಸಲ್ಟ್ಸ್ ಅಂತ ನಾವು ನೋಡ್ತಾ ಬರೋದಾದರೆ ಯಾವುದು ಬಜಾಜ್ ಹೋಲ್ಡಿಂಗ್ಸ್ ಇಂದು ಬಂದಿದೆ. ಅಪೋಲೋ ಹಾಸ್ಪಿಟಲ್ಸ್ದು ಕವರ್ ಮಾಡಿದ್ವಿ. ಬಜಾಜ್ ಹೋಲ್ಡಿಂಗ್ಸಲ್ಲಿ ನೆಗೆಟಿವ್ ಆಗಿ ಬಂದಿದೆ, ತುಂಬ ಜೋರಾಗಿ ನೆಗೆಟಿವ್ ಆಗಿ ಬಂದಿದೆ. ಏನಾಯಿತು ಏನು ಕತೆ ಅಂತ ನೋಡಬೇಕು. ವೋಡಾಫೋನ್ ಐಡಿಯಾ ಸ್ವಲ್ಪ ಸಾಲ ಕಮ್ಮಿ ಆಗಿದೆ, ರೆವೆನ್ಯೂ ಜಾಸ್ತಿ ಆಗಿದೆ, ಆದರೆ ಪ್ರಾಫಿಟ್ಟು ಇನ್ನೂ ಮಾಡೋಕ್ಕೆ ಆಗಿಲ್ಲ ವೋಡಾಫೋನ್ ಐಡಿಯಾಗೆ. ಐ ಥಿಂಕ್ ಮಿಕ್ಕಿದ ಕಂಪ್ನಿಗಳದ್ದು ಆಲ್ರೆಡಿ ನೋಡಿದ್ವಿ. ಆಲ್ಮೋಸ್ಟ್ ದೊಡ್ಡ ದೊಡ್ಡ ಕಂಪ್ನಿದೆಲ್ಲ ಅನೌನ್ಸ್ಮೆಂಟ್ ಆಗಿದೆ. ಈಗ ಪ್ರತಿದಿನ ನೋಡೋದಾದರೆ 1, 2, 3 ಈ ಥರ ಬರ್ತಾ ಹೋಗುತ್ತೆ. ಯಾಕೆಂದರೆ 4,634 ಕಂಪ್ನಿಗಳಲ್ಲಿ 4,034 ಕಂಪ್ನಿಗಳದ್ದು ರಿಸಲ್ಟ್ಸು ಬಂದುಬಿಟ್ಟಿದೆ ಅಲ್ವಾ. ಹೋಪ್ಫುಲಿ ಎಲ್ಲ ನಿಫ್ಟಿ 50 ಕಂಪ್ನಿಯ ರಿಸಲ್ಟ್ಸು ಕೂಡ ಬಂದಿದೆ. ನಾಳೆಯಿಂದ ನಾನು ಏನು ಮಾಡ್ತೀನಿ, ನಾಳೆ ನಿಫ್ಟಿ 50ಯ ರಿಸಲ್ಟ್ಸ್ನ ಮಾತಾಡ್ತಾ ಹೋಗೋಣ. ನಿಫ್ಟಿ 50ದು ಬಂದಿರುವಂಥ ಈ ಸದ್ಯಕ್ಕಿರುವಂಥ ಗ್ರೋತ್ ಯಾವ ರೀತಿ ಇದೆ, ಏನು ಕತೆ ಆ ಕಂಪ್ನಿದು ಅಂತ ನಾವು ನೋಡ್ತಾ ಹೋಗೋಣಂತೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕೊನೆಯಲ್ಲಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬಿಡಿ, ಚಾನಲಲ್ಲಿ ಇತ್ತೀಚೆಗಷ್ಟೇ 10,000 ಸಬ್ಸ್ಕ್ರೈಬರ್ಸ್ನ ನೀವು ಪೂರ್ತಿಗೊಳಿಸಿದ್ದೀರಾ. ಮೇ 31ನೇ ತಾರೀಕು ಅದು ಕಂಪ್ಲೀಟ್ ಆಯಿತು. ಚಾನಲ್ನ ಯಾರ್ಯಾರು ಸಪೋರ್ಟ್ ಮಾಡಿ, ಚಾನಲ್ನ ನೋಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದಿದ್ರು ಎಲ್ಲರಿಗೂ ನನ್ನ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಮತ್ತೆ ಹೇಳ್ತಾ ಇದ್ದೀನಿ, ಮಾರ್ಕೆಟ್ ಮಾತುಕತೆ ಚಾನಲಿಂದ ಯಾವುದೇ ರೀತಿಯಾದಂಥ ಪೇಯ್ಡ್ ಕೋರ್ಸ್ ಆಗಲಿ, ಸೆಮಿನಾರ್ ಆಗಲಿ, ವೆಬಿನಾರ್ ಆಗಲಿ ಅಥವಾ ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ಗಳಾಗಲಿ ಯಾವುದೂ ಇರೋದಿಲ್ಲ. ನಮ್ಮ ಚಾನಲ್ ಲೋಗೋ ಇಟ್ಕೊಂಡು ಅಥವಾ ನಮ್ಮ ಚಾನಲ್ನ ಹೆಸರು ಇಟ್ಕೊಂಡು ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ 100% ಗ್ಯಾರಂಟಿಡ್ ಅದು ಫೇಕ್ ಆಗಿರುತ್ತೆ. ದಯವಿಟ್ಟು ಅವರಿಗೆ ಪೇಮೆಂಟ್ ಮಾಡೋದಾಗಲಿ ಅಥವಾ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಅಫಿಷಿಯಲ್ ಲಿಂಕ್ಸ್ಗಳು ಏನೇನಿದೆ ಯಾವುದೇ ಚಾನಲ್ದಾಗಿರ್ಬೋದು ಅದೆಲ್ಲದೂ ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅದನ್ನು ಹೊರತುಪಡಿಸಿ ಮಾರ್ಕೆಟ್ ಮಾತುಕತೆ ಚಾನಲ್ ವತಿಯಿಂದ ಯಾವುದೂ ಇರೋದಿಲ್ಲ. ದಯವಿಟ್ಟು ಜಾಗರೂಕರಾಗಿರಿ. ಸ್ಕ್ಯಾಮ್ ಸೀರೀಸಲ್ಲಿ ಸುಮಾರು ಸ್ಕ್ಯಾಮ್ಗಳ ಬಗ್ಗೆ ಮಾತಾಡಿದ್ದೀವಿ, ಆದರೆ ಎಷ್ಟು ಜಾಗರೂಕರಾಗಿದ್ದರೂ ಕೂಡ ಕಡಿಮೆನೇ ಇಂದಿನ ದಿನಗಳಲ್ಲಿ. ಜೊತೆಗೆ 2025 ನಮ್ಮ ಚಾನಲ್ನ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡುವಂಥದ್ದು. ದಯವಿಟ್ಟು ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದ್ರ ಬಗ್ಗೆ ಗಮನ ಕೊಡಿ. ಪ್ರತಿ ತಿಂಗಳು ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ತೆಗೆದಿಡ್ತಾ ಬನ್ನಿ. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ಬಜಾಜ್ ಇನ್ಶೂರೆನ್ಸ್ ಅವ್ರದ್ದು ಟರ್ಮ್ ಪ್ಲಾನ್ದು ಒಂದು ಪ್ರಪೋಸಲ್ ಫಾರ್ಮ್ ಜೊತೆಗೆ ವಿಡಿಯೋ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿ ಪ್ಲಾನ್ ನಿಮಗೆ ಇಷ್ಟ ಆಯಿತು ಅಂದರೆ ಆ ಫಾರ್ಮ್ನ ಫಿಲ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಮತ್ತೊಮ್ಮೆ ಭೇಟಿಯಾಗೋಣ. ಜೊತೆಗೆ ನಾಳೆ ಈ ಸಲ ಕಪ್ ನಮ್ಮದೇ, ಎಲ್ಲ ಹೋಪ್ಸು ಇದೆ, ನೋಡಂತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ RCBದು ಕೊನೆಯಲ್ಲಿ ಹೇಳ್ತಾ ಇದ್ದೀನಿ, ಮುಂಚೆನೇ ಹೇಳಬೇಕಾಗಿತ್ತು. RCB ಫೈನಲಿಗೆ ಬಂದಿದೆ ಅಂತ ಮಾತ್ರಕ್ಕೆ IPLನಲ್ಲಿ ರೆವೆನ್ಯೂ ಚಾರ್ಜ್ ಮಾಡ್ತಾರಲ್ಲ 10 ಸೆಕೆಂಡಿಗೆ ಇಷ್ಟು ಅಂತ, ಅದನ್ನ 10% ಜಂಪ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಈಗ RCB ಫೈನಲ್ ಬಂದಿರೋದ್ರಿಂದ ಬರೀ ಬೆಂಗಳೂರವ್ರು ನೋಡ್ತಾ ಇಲ್ಲ, ಇದನ್ನ ಇಡೀ ಎಲ್ಲ ಸ್ಟೇಟ್ಗಳು ಕೂಡ ನೋಡ್ತಾ ಹೋಗುತ್ತೆ. IPL ವ್ಯೂವರ್ಶಿಪ್ಪು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದರೆ ಫ್ಯಾನ್ ಫಾಲೋಯಿಂಗು ಅದೇ ರೀತಿ ಇದೆ. ಜೊತೆಗೆ 18 ವರ್ಷದ ಕನಸು. ಇನ್ನೂ ಒಂದು ಆಸ್ ಅನ್ IPL ದೃಷ್ಟಿಯಿಂದ ಅಂತ ನೋಡ್ತಾ ಹೋದಾದರೆ ಒನ್ ಸೈಡ್ ಟೀಮ್ ಅಲ್ದಲೆ ಅಂತ ನೋಡೋದಾದರೆ ಈ ಸಲ 2 ಟೀಮ್ಗಳು ಕೂಡ ಕಪ್ಪು ಗೆಲ್ದಲೇ ಇರೋ ಟೀಮ್ ಬಂದಿದೆ. ಹಾಗಾಗಿ ಇದುವರೆಗೂ ಕಪ್ಪು ಗೆದ್ದಿಲ್ದಲೇ ಇರೋ ಟೀಮು ಕಪ್ ಗೆಲ್ಲುತ್ತೆ ಅನ್ನೋದು ಒಂದು ಸಮಾಧಾನದ ವಿಚಾರ. ಮತ್ತೊಮ್ಮೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.